ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. ನಾನು ಹೇಮಲತಾ ಇಟ್ಟಿ ನಿಮಗೆಲ್ಲ ರಾಷ್ಟ್ರೀಯ ದಿನಗಳ ವಿಶೇಷತೆಯನ್ನು ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ JPSTR, CET ಪರೀಕ್ಷೆ, TET ಪರೀಕ್ಷೆಗಳನ್ನು ಬರ್ತಾ ಇದ್ದೀರ ಅವಾಗೆಲ್ಲ ತುಂಬ ಉಪಯುಕ್ತವಾದಂತಹ ಒಂದು ಮಾಹಿತಿ ಇದಾಗಿದೆ. ಹಾಗಾದರೆ ನೋಡೋಣ ಬನ್ನಿ. ರಾಷ್ಟ್ರೀಯ ದಿನಗಳ ವಿಶೇಷತೆ. ಮಾನವನ ಇತಿಹಾಸದಲ್ಲಿನ ಕೆಲವು ದಿನಗಳು ಒಳ್ಳೆಯ ನೆನಪುಗಳು ಹಾಗೂ ಸ್ಫೂರ್ತಿದಾಯಕ ಸಂದೇಶಗಳನ್ನು ನೀಡಿದರೆ, ಇನ್ನು ಕೆಲವು ಘಟನೆಗಳು ಅತ್ಯಂತ ದುಃಖದಾಯಕ ಹಾಗೂ ಕೆಟ್ಟದಾದ ನೆನಪುಗಳತ್ತ ನಮ್ಮನ್ನು ಕೊಂಡೊಯ್ಯುತ್ತವೆ. ಇಂತಹ ದುರದೃಷ್ಟಕರ ಘಟನೆಗಳು ನಮಗೆ ಇತಿಹಾಸದ ನೋವಿನ ಪಾಠಗಳನ್ನು ನೆನಪಿಸುವುದರೊಂದಿಗೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಘಟಿಸದಿರುವಂತೆ ಎಚ್ಚರಿಕೆಯಿಂದಿರುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತವೆ. ಇಂತಹ ಕೆಲವು ಪ್ರಮುಖ ದಿನಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಭವಿಷ್ಯಕ್ಕೆ ಒಳ್ಳೆಯತನದಿಂದ ಸ್ಫೂರ್ತಿಯನ್ನು ಪಡೆಯಲು ಆಚರಿಸಲಾಗುತ್ತದೆ. ಈ ಲೇಖನದಲ್ಲಿ ರಾಷ್ಟ್ರವ್ಯಾಪ್ತಿಯಲ್ಲಿ ಆಚರಿಸಲಾಗುವ ಪ್ರಮುಖ ದಿನಗಳನ್ನು ಉಲ್ಲೇಖಿಸಲಾಗಿದೆ. ಜನವರಿ 12 ರಾಷ್ಟ್ರೀಯ ಯುವ ದಿನ. ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲೊಬ್ಬರು. ಇವರು ಭಾರತ ದೇಶದ ವೈಶಿಷ್ಟ್ಯತೆಯನ್ನು ವಿಶ್ವಕ್ಕೆ ಪರಿಚಯಿಸಿದಂಥವರು. ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಯುವ ದಿನವನ್ನಾಗಿ ಆಚರಿಸುವಂತೆ 1985ರಲ್ಲಿ ಭಾರತ ಸರ್ಕಾರ ಘೋಷಿಸಿತ್ತು. ವಿವೇಕಾನಂದರ ತತ್ವಜ್ಞಾನ ಮತ್ತು ಅವರು ಬದುಕಿನ ಕುರಿತು ಬೋಧಿಸಿದ ಆದರ್ಶಗಳು ಯುವಜನತೆಗೆ ದೊಡ್ಡ ಸಂಪನ್ಮೂಲ ಹಾಗೂ ಸ್ಫೂರ್ತಿಯಾಗಿವೆ. 1893ರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸನಾತನ ಧರ್ಮದ ಕುರಿತು ಇಡೀ ವಿಶ್ವಕ್ಕೆ ಪರಿಚಯಿಸಿ ಭಾಷಣ ನೀಡಿದರು. ಒಂದು ರಾಷ್ಟ್ರದ ಭವಿಷ್ಯ ಆ ರಾಷ್ಟ್ರದ ಯುವಜನರಾಗಿರುತ್ತಾರೆ. ಯುವಜನರ ಶಿಕ್ಷಣದಲ್ಲಿ ಒಂದು ರಾಷ್ಟ್ರವು ಜಾಣತನದಿಂದ ಹೂಡಿಕೆ ಮಾಡಿದರೆ ಅದು ಆ ರಾಷ್ಟ್ರದಲ್ಲಿ ಸಮೃದ್ಧಿಯನ್ನು ಉಂಟುಮಾಡುತ್ತದೆ. ರಾಷ್ಟ್ರೀಯ ಯುವ ದಿನವನ್ನು ರಾಷ್ಟ್ರದ ಪ್ರತಿ ಯುವಕ ಯುವತಿಯರು ಜವಾಬ್ದಾರಿಯುತ ನಾಗರಿಕ ಹಾಗೂ ಧೈರ್ಯಶಾಲಿ ಯುವಕರನ್ನಾಗಿಸಲು ಪ್ರೇರೇಪಿಸುವುದಕ್ಕಾಗಿ ಆಚರಿಸಲಾಗುತ್ತದೆ.